ತಾವು ತಮ್ಮ ಏನಾದರೂ ಹೇಳಿ ನಾವು ಕೇಳ್ತೀವಿ. ತಾವು ಉಪಯೋಗ ಮಾಡ್ತಾ ಇರೋ ಪದ ಹೇ, ನಾವು ಪ್ರಾಣಿಗಳೇನು? ಹೇ ಅಂತ ಹೇಳ್ತಾರೆ, ಪುಟ್ಟಣ ಹೇ ಅಂತ ಹೇಳ್ತಿರಲ್ಲ, ನಾವು ಪ್ರಾಣಿಗಳೇನು? ಸುಮ್ಮನೆ ಇಲ್ಲ ನಾವು ಈ ಸದನದ ನೀವು ಪೀಠನ ಮಾತಾಡಿ ನಿಮ್ಗೆ ಅಧಿಕಾರ ಇರ್ಬೋದು. ಕೂತ್ಕೊಳ್ಳಿ, ಕೂತ್ಕೊಳ್ರಿ, ಕೂತ್ಕೊಳ್ರಿ, ನೋಡಿ ಕೂತ್ಕೊಳ್ರಿ, ಹಾಗಾಗಿ ಈ ಸಂದರ್ಭ ಬಂದಿದೆ. ಹಾಗಾಗಿ ಈ ಸಂದರ್ಭ ಬಂದಿದೆ. ಸದನ ನಡೆಸಬೇಕಾ ಬೇಡ? ಸದನ ನಡೆಸಬೇಕಾ ಬೇಡ? ನೋಡಿ, ವಿರೋಧ ಪಕ್ಷ ಸದನ ನಡೆಸಬೇಕಾ ಬೇಡ ಹೇಳಿ. ಸದನ ನಡೆಸಬೇಕಾ ಬೇಡ? ನಿಮಗೆ ವಿವೇಚನೆ ಇರಬೇಕಾಗತ್ತೆ. ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ರಿ. ರವಿಕುಮಾರ್ ಕೂತ್ಕೊಳ್ರಿ, ಕೂತ್ಕೊಳ್ರಿ. ಈ ದೇಶದ ಬುದ್ಧಿ ಬಂದಿಲ್ಲ. ನಮ್ಗೆ ನಾವು ಒಂದು ದಯಮಾಡಿ ಅರ್ಥ ಮಾಡ್ತಾರೆ. ಪುಟ್ಟಣ್ಣ, ಪುಟ್ಟಣ್ಣ, ಏ ಪುಟ್ಟಣ್ಣ, ನೀವು ಈ ಕುರ್ಚಿ ಕೂತಂತವ್ರು ಕೂತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಕೂತ್ಕೊಳ್ರಿ, ಕೂತ್ಕೊಳ್ಳಿ. ನೋಡಿ ಸಭಾನಾಯಕರೇ, ಹೌದು ಸಮಯಗಳು ಕೆಲವರಿಗೆ ಬೇಕಾಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಸಮಯಕ್ಕೆ ಸಂದರ್ಭದಲ್ಲಿ ತಾವು ನಮ್ಮ ಗಮನಕ್ಕೆ ತಂದ್ರೆ, ಪೀಠದ ಗಮನಕ್ಕೆ ತಂದ್ರೆ, ಪೀಠ ಖಂಡಿತವಾಗ್ಲೂ ಅವಕಾಶ ಮಾಡಿಕೊಡ್ಬೇಕಾದಂತ ಜವಾಬ್ದಾರಿಯೂ ಇದೆ. ಅದಕ್ಕೆ ಮಾಡಿಕೊಡೋದು 10:30ವರೆಗೆ ಬೆಲ್ಲ ಹಾಕಿ 10:30ವರೆಗೂ ಕಾಯ್ದು ಕೋರಮ್ ಆದ ನಂತರ ಮತ್ತೆ ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದ್ವಿ. ನಿಮ್ಗೆ 10 ಗಂಟೆಗೆ ಕರೆದಿದ್ರು ಕೂಡ 10:30 ಗಂಟೆವರೆಗೂ ಸದನವನ್ನ ಹಾಕಿ ಮತ್ತೂ ಕೂಡ ಮತ್ತೆ 15 ನಿಮಿಷಗಳ ಕಾಲ ಮುಂದೂಡಿದ್ದೀವಿ. ಯಾಕೆ ನಿಮಗೆ ಹೇಳಿದ್ದು, ಅದಕ್ಕೆ ಸಾಕಾರ ಮಾಡೋದಾದ್ರೆ ಅವ್ರಿಗೆ ನಾನು ಇಲ್ಲಿಂದ ಇಲ್ಲ, ಅವರು ಅದನ್ನ ಒಂದು ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಸದನವನ್ನಂತ ಹೇಳ್ಬೋದಿತ್ತು. ಆದ್ರೆ ಯಾವುದೇ ಮಾಹಿತಿ ಇಲ್ದಿದ್ದಾಗ ಇಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ದಯಮಾಡಿ ಈ ತರದ ಸಂದರ್ಭಗಳು ಬಂದಾಗ ಅದಕ್ಕೆ ಪೀಠನ ಗಮನಕ್ಕೆ ತರುವಂತ ಕೆಲಸಗಳನ್ನ ತಾವು ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ಸಂದರ್ಭಗಳನ್ನು ನಾವು ನೋಡಬೇಕಾಗುತ್ತೆ. ದಯಮಾಡಿ ಎಲ್ಲರೂ ಸಹಕಾರವನ್ನ ಮಾಡಿ ಸದನವನ್ನ ಉತ್ತರ ಕರ್ನಾಟಕದ ವಿಚಾರಗಳು ಈ ಮಧ್ಯಾಹ್ನ ಮೇಲೆ ಬರೋದಿದೆ. ಪ್ರತಿಯೊಬ್ಬರ ಕೂಗು ಅದೇ ಇದೆ. ಉತ್ತರ ಕರ್ನಾಟಕದ